ಮೆಸೇಜ್ ಪಾಸ್ ಮಾಡ್ದಂಗ್ ಕಾಣ್ತಾ ಇದೆ ಹೈಕಮಾಂಡ್. ಅದೇ ಹೈಕಮಾಂಡ್ ಒಂದು ಇದಕ್ಕೊಂದು ತಾತ್ಕಾಲಿಕ ವಿರಾಮ ಕೊಡುವಂತ ಒಂದು ಕೆಲಸವನ್ನ ಮಾಡಿದೆ ಅಂತ ಹೇಳುದು. ಅಂದ್ರೆ ಇಲ್ಲಿ ಇಡೀ ಘಟನಾವಳಿಗಳಿಗೆ ಹೈಕಮಾಂಡ್ ಅನ್ನೇ ನಾವು ಬ್ಲೇಮ್ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವಂದ್ರೆ ಅಟ್ಲೀಸ್ಟ್ ಈ ಒಂದು ಕ್ರೈಸಿಸ್ಗೆ ಹೈಕಮಾಂಡ್ ಕೂಡ ಅದಕ್ಕೆ ಕಾರಣ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಕನ್ವಿನ್ಸ್ ಮಾಡಿ ದೆಹಲಿಯಿಂದ 2023 ಕಳ್ಸಿಕೊಟ್ರು, ಅದನ್ನ ಅವಾಗ ಪಬ್ಲಿಸೈಸ್ ಮಾಡ್ಲಿಲ್ಲ ಅವರು. ಇದೇನು ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ಭರವಸೆಯನ್ನು ನಾವು ನೀಡಿದ್ದೇವೆ, 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ನೀಡಲಿಕ್ಕಿದ್ದಾರೆ ಅಂತ ಅಥವಾ ಸೂಚ್ಯವಾಗಿ ಆದ್ರೂ ತಿಳಿಸಬಹುದು. ಆ ಕಾರಣವನ್ನು ಅದನ್ನ ವಿಷಯನಂತೂ ಹೈಕಮಾಂಡ್ ಆ ಸಂದರ್ಭದಲ್ಲಿ ಹೇಳಿಲ್ಲ. ಅಂದ್ರೆ ಇದನ್ನ ಹೇಗೆ ಸೆಟ್ಲ್ ಮಾಡಿದ್ವಿ, ಆ ಒಂದು ವಾರದ ಹಗ್ಗಜಗ್ಗಾಟ ನಂತರ ಆ ಕ್ರೈಸಿಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಅದಕ್ಕೆ ಸೊಲ್ಯೂಷನ್ ಏನನ್ನ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೈಕಮಾಂಡ್ ಆ ಸಂದರ್ಭದಲ್ಲಿ ಹೇಳಿಲ್ಲ. ಈಗಲೂ ಕೂಡ ಹೈಕಮಾಂಡ್ ಏನನ್ನು ಹೇಳ್ತಾ ಇಲ್ಲ, ಯಾವುದೇ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಇವನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊನೆ ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ನಿನ್ನೆ ಮಾತನಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಕ್ರೈಸಿಸ್ ಸಿಚುವೇಶನ್ ನಿರ್ಮಾಣ ಆಗಿದೆ, ನೀವು ಇಂಟರ್ವ್ಯೂನ್ ಆಗ್ಬೇಕಾಗುತ್ತೆ, ಮತ್ತೆ ಇದಕ್ಕೊಂದು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ಬಹುಶಃ ಸಲಹೆಯನ್ನ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ಬಹುಶಃ ಇದನ್ನ ಗಮನಿಸೋಣ ಅಂತ ಸೋನಿಯಾ ಗಾಂಧಿ ಅವರು ಉತ್ತರ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳಿದೆ. ಆದ್ರೆ ಹೈಕಮಾಂಡ್ ಈ ಪರಿಸ್ಥಿತಿ ಈ ಹಂತಕ್ಕೆ ಹೋಗುವ ತನಕ ಕೂಡ ಹೈಕಮಾಂಡ್ ಮೌನದಿಂದ ಇದ್ದದ್ದೇ ಇಲ್ಲಿ ಬಹಳ ಈ ಸಮಸ್ಯೆಯನ್ನ ಉಲ್ಬಣಿಸಿರೋದು. ಈಗಲೂ ಕೂಡ ಹೈಕಮಾಂಡ್ ಇಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ಸ್ಪಷ್ಟ ನೀಡ್ತಿಲ್ಲ. ಇಬ್ಬರನ್ನು ಬಹುಶಃ ಈ ಕ್ರೈಸಿಸ್ ನಿರ್ಮಾಣದ ಸಂದರ್ಭದಲ್ಲಿ ಇಬ್ಬರನ್ನು ದೆಹಲಿ ಕರೆಸಬೇಕಿತ್ತು. ಆಗ ಬಿಹಾರ ಚುನಾವಣೆ ಫಲಿತಾಂಶ ಬಂದಿತ್ತು, ಆ ಸಂದರ್ಭದಲ್ಲಿ ಮೀಟಿಂಗ್ ಸಾಧ್ಯ ಆಗಿಲ್ಲ ಅನ್ನೊಂದು ಕಾರಣಗಳನ್ನ ನೀಡಲಾಯಿತು. ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಸಮಯಾವಕಾಶ ಇಲ್ಲ, ಕೇವಲ ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಅವಕಾಶ ಸಿಕ್ತು. ಆವಾಗ ಕೂಡ ಒಂದರ್ಥದಲ್ಲಿ ಡಿ ಕೆ ಶಿವಕುಮಾರ್ ಡಿಸಪಾಯಿಂಟ್ ಆಗಿದ್ರು. ಸೊ ಈ ರೀತಿಯಾದಂತ ಮೆಸೇಜಿಂಗ್ ಎಲ್ಲ ಇದು ಪಕ್ಷದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿಲ್ಲ. ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅಸಮಾಧಾನಗೊಂಡಿರೋದು. ನನಗೆ ರಾಹುಲ್ ಗಾಂಧಿ ಅವರ ಭೇಟಿ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರು. ಸೊ ಹೈಕಮಾಂಡ್ ಈಗೇನು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅದು ಸರಿ ಆಗ್ತಾ ಇಲ್ಲ. ಇದು ಪಕ್ಷಕ್ಕೆ ಡ್ಯಾಮೇಜ್ ಖಂಡಿತ ಮಾಡುತ್ತೆ. ಇದೇ ರೀತಿಯಾದಂತ ಮಿಸ್ ಹ್ಯಾಂಡ್ಲಿಂಗ್ ಅನ್ನ ಪಂಜಾಬ್ ಅಲ್ಲಿ ಇರ್ಬೋದು, ಛತ್ತೀಸ್ಗಢದಲ್ಲಿ ಇರ್ಬೋದು, ಹಾಗೆ ರಾಜಸ್ಥಾನದಲ್ಲಿ ಇರ್ಬೋದು, ಇದೇ ರೀತಿಯ ಮಿಸ್ ಹ್ಯಾಂಡ್ಲಿಂಗ್ ಆಗಿರ್ತದ್ದು. ಅವರನ್ನ ಸರಿಯಾಗಿ ಮೀಟಿಂಗ್ ಮಾಡದಿರುವಂತ, ಅವ್ರ ಜೊತೆಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡದೇ ಇರುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಿದೆ. ಯಾಕೆಂದ್ರೆ ಹೈಕಮಾಂಡ್ ದುರ್ಬಲವಾಗಿದೆ. ಹೈಕಮಾಂಡ್ಗೆ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಹೈಕಮಾಂಡ್ ಇಲ್ಲ. ಸೊ ಇದು ರಾಜ್ಯಗಳಲ್ಲಿ ಈ ರೀತಿಯಾದಂತ ಒಂದು ಭಿನ್ನಮತದ ವಾತಾವರಣ, ಇದರ ಪರಿಣಾಮ ಅನ್ನೋ ರೀತಿಯಲ್ಲಿ ಕೆಲ ಶಾಸಕರು, ಅದರಲ್ಲೂ ಪ್ರಮುಖವಾಗಿ ಫಸ್ಟ್ ಟೈಮರ್ಸ್, ಹಾಗೆ ಯಾರಿಗೆಲ್ಲ ಮಂತ್ರಿ ಆಗ್ಬೇಕು ಅನ್ನೋ ಇಂಗಿತ ಇದೆ, ಅವರೆಲ್ಲ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಮಾಡ್ಲಿಕ್ಕೆ ಇಳಿದ್ಬಿಟ್ರ. ಅಜಯ್ ಸಿಂಗ್ ಅವರ ಹೇಳಿಕೆಯನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮಂತ್ರಿ ಆಗ್ಬೇಕು ಅನ್ನೋ ಇಂಗಿತ ಇದ್ದೇ ಇದೆ, ಅವರಿಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ರೆ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ, ಡಿ ಕೆ ಅವರಾದ್ರೆ ಒಂದ್ ಚಾನ್ಸ್ ಸಿಗಬಹುದೇನೋ ಅನ್ನೋ ರೀತಿಯದು. ಅಂದ್ರೆ ಒಂದು ಕನ್ಫ್ಯೂಷನ್ ಅಂತೂ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಜೀವಂತವಾಗಿದೆ, ಬಹುಶಃ ಹೆಚ್ಚಾಗ್ತಿದೆ ಕೂಡ. ಹೌದು, ಈಗ ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಬೆನ್ನ ಹಿಂದೆ ನಿಂತಿರ್ಬೋದು, ನಾಳೆ ಒಂದು ವೇಳೆ ಹೈಕಮಾಂಡ್ ಖಡಕ್ ನಿರ್ಧಾರ ತಗೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಭವಿಷ್ಯ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಈ ಸ್ಥಾನಮಾನವನ್ನು ಕೊಡ್ತಾ ಇದ್ದೇವೆ ಅನ್ನೋ ಒಂದು ತೀರ್ಮಾನವನ್ನು ಹೈಕಮಾಂಡ್ ಪ್ರಕಟಿಸಿದ್ರೆ ಮಾನ್ಯ ದಿನವೇ ಸಿದ್ದರಾಮಯ್ಯರನ್ನು ಬೆಂಬಲಿಸಿದ ಶಾಸಕರು ಡಿ ಕೆ ಶಿವಕುಮಾರ್ ಮನೆ ಮುಂದೆ ನಿಂದಿರ್ತಾರೆ. ಮತ್ತೆ ಇದು ರಾಜಕಾರಣದ ವಾಸ್ತವ ಕೂಡ. ಎಲ್ಲಿ ಅಧಿಕಾರ ಇರ್ತಾರೋ ಅಲ್ಲಿ ಜನರು ಇರ್ತಾರೆ, ಶಾಸಕರು ಇರ್ತಾರೆ, ಅವ್ರು ತಮ್ಮ ಭವಿಷ್ಯವನ್ನು ನೋಡ್ತಾರೆ. ಸೊ ಬಂಡಾಯ ಎದ್ದು ಕೂತ್ಕೊಂಡ್ರೆ ನಾಳೆ ಅವರಿಗೆ ಭವಿಷ್ಯ ಇರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್. ಅದಕ್ಕೆ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಈಗ ಡಿ ಕೆ ಶಿವಕುಮಾರ್ ಅನ್ನ ಬೆಂಬಲಿಸೋದೇ ತಮ್ಮ ಸೂಕ್ತ ನಿರ್ಧಾರ ಆದೀತು ಅನ್ನೋ ಒಂದು ಚಿಂತನೆಯನ್ನ ಮಾಡ್ಕೊಂಡು ಕೆಲವು ಶಾಸಕರು ಮುಂದೆ ಬಂದು, ನೀವೀಗ ಉದಾಹರಣೆ ಹೇಳಿದ ಅಜಯ್ ಸಿಂಗ್ ಅವರು ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಓಕಲ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಜೊತೆ ಗುರ್ಸ್ಕೊಂಡಿದ್ದಾರೆ ಅಂತ ಹೇಳಾಯ್ತು. ಸಿದ್ದರಾಮಯ್ಯ ಬಣದ ಆರ್ಗ್ಯುಮೆಂಟ್ ಏನು, ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾಗಬಾರದು ಅಂತ ಹೇಳಿ, ಬದಲಾಗಬೇಕು ಅಂತ ಅಜಯ್ ಸಿಂಗ್ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಡಿ ಕೆ ಶಿವಕುಮಾರ್ ಜೊತೆ ಗುರುತಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ರೀತಿಯ ಮಾತುಗಳು ಭವಿಷ್ಯ ದೃಷ್ಟಿಕೋನದಿಂದ ಅನೇಕ ಶಾಸಕರು ಮುಂದಿನ ದಿನಗಳಲ್ಲಿ ಬಂದು ಮಾತಾಡಬಹುದು. ಸೊ ಹಾಗಾಗಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ಈಗ ಇನ್ನು ಸೆಷನ್ ನ ಕಾರಣ ಕೊಟ್ಟು ಪಾರ್ಲಿಮೆಂಟರಿ ಸೆಷನ್ ಇರೋದ್ರಿಂದ ಬಹುಶಃ 1 ತಿಂಗಳ ಕಾಲ ಮುಂದೆ ಹಾಕುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು. ತಾತ್ಕಾಲಿಕ ವಿರಾಮ ಇದ್ರೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು ಒಂದು ಸರಿಯಾದ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳದೇ ಇದ್ರೆ. ಸೊ ಆ 3 ರಾಜ್ಯಗಳಲ್ಲಾದಂತಹ ಒಂದು ಕ್ರೈಸಿಸ್ ಏನಿದೆ ಅಥವಾ ಅದಾದ ನಂತರ ಚುನಾವಣೆಗಳಲ್ಲಿ ಏನು ಪಕ್ಷ ಸೋತೋಯ್ತು, ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿದ್ರೆ ಹೈಕಮಾಂಡ್ ಬಹಳ ಇದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ 2 ನಾಯಕರನ್ನ ಕನ್ವಿನ್ಸ್ ಅಥವಾ ಯಾರನ್ನ ನೀವು ಕೆಳಗಿಳಿಸ್ತಾ ಇದ್ದೀರಿ ಅವ್ರನ್ನ ಮೆಸೇಜ್ ಪಾಸ್ ಮಾಡ್ದಂಗ್ ಕಾಣ್ತಾ ಇದೆ ಹೈಕಮಾಂಡ್.
ಅದೇ ಹೈಕಮಾಂಡ್ ಒಂದು ಇದಕ್ಕೊಂದು ತಾತ್ಕಾಲಿಕ ವಿರಾಮ ಕೊಡುವಂತ ಒಂದು ಕೆಲಸವನ್ನ ಮಾಡಿದೆ ಅಂತ ಹೇಳುದು. ಅಂದ್ರೆ ಇಲ್ಲಿ ಇಡೀ ಇಡೀ ಘಟನಾವಳಿಗಳಿಗೆ ಹೈಕಮಾಂಡ್ ಅನ್ನೇ ನಾವು ಬ್ಲೇಮ್ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವಂದ್ರೆ ಅಟ್ಲೀಸ್ಟ್ ಈ ಒಂದು ಕ್ರೈಸಿಸ್ಗೆ ಹೈಕಮಾಂಡ್ ಕೂಡ ಅದಕ್ಕೆ ಕಾರಣ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಕನ್ವಿನ್ಸ್ ಮಾಡಿ ದೆಹಲಿಯಿಂದ 2023 ಕಳ್ಸಿಕೊಟ್ರು, ಅದನ್ನ ಅವಾಗ ಪಬ್ಲಿಸೈಸ್ ಮಾಡ್ಲಿಲ್ಲ ಅವರು. ಇದೇನು ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ನಾವು ನೀಡಿದ್ದೇವೆ, 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ನೀಡ್ಲಿಕ್ಕಿದ್ದಾರೆ ಅಂತ ಅಥವಾ ಸೂಚ್ಯವಾಗಿ ಆದ್ರೂ ತಿಳಿಸಬಹುದು. ಆ ಕಾರಣವನ್ನು ಅದನ್ನ ವಿಷಯನಂತೂ ಹೈಕಮಾಂಡ್ ಆ ಸಂದರ್ಭದಲ್ಲಿ ಹೇಳಿಲ್ಲ. ಅಂದ್ರೆ ಇದನ್ನ ಹೇಗೆ ಸೆಟ್ಲ್ ಮಾಡಿದ್ವಿ, ಆ ಒಂದು ವಾರದ ಹಗ್ಗಜಗ್ಗಾಟ ನಂತರ ಆ ಕ್ರೈಸಿಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಅದಕ್ಕೆ ಸೊಲ್ಯೂಷನ್ ಏನನ್ನ ಫೈಂಡ್ ಔಟ್ ಮಾಡಿದ್ರಿ ಅಂತ ಹೈಕಮಾಂಡ್ ಆ ಸಂದರ್ಭದಲ್ಲಿ ಹೇಳಿಲ್ಲ. ಈಗಲೂ ಕೂಡ ಹೈಕಮಾಂಡ್ ಏನನ್ನು ಹೇಳ್ತಾ ಇಲ್ಲ, ಯಾವುದೇ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಇವನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊನೆ ಕೂಡ ಸೋನಿಯಾ ಗಾಂಧಿ ಅವ್ರ ಜೊತೆ ನಿನ್ನೆ ಮಾತನಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಕ್ರೈಸಿಸ್ ಸಿಚುವೇಶನ್ ನಿರ್ಮಾಣ ಆಗಿದೆ, ನೀವು ಇಂಟರ್ವ್ಯೂನ್ ಆಗ್ಬೇಕಾಗುತ್ತೆ, ಮತ್ತೆ ಇದಕ್ಕೊಂದು ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ಬಹುಶಃ ಸಲಹೆಯನ್ನ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ಬಹುಶಃ ಇದನ್ನ ಗಮನಿಸೋಣ ಅಂತ ಸೋನಿಯಾ ಗಾಂಧಿ ಅವರು ಉತ್ತರ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳಿದೆ. ಆದ್ರೆ ಹೈಕಮಾಂಡ್ ಈ ಪರಿಸ್ಥಿತಿ ಈ ಹಂತಕ್ಕೆ ಹೋಗುವ ತನಕ ಕೂಡ ಹೈಕಮಾಂಡ್ ಮೌನದಿಂದ ಇದ್ದದ್ದೇ ಇಲ್ಲಿ ಬಹಳ ಈ ಸಮಸ್ಯೆಯನ್ನ ಉಲ್ಬಣಿಸಿರೋದು. ಈಗಲೂ ಕೂಡ ಹೈಕಮಾಂಡ್ ಇಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ಸ್ಪಷ್ಟ ನೀಡ್ತಿಲ್ಲ. ಇಬ್ಬರನ್ನು ಬಹುಶಃ ಈ ಕ್ರೈಸಿಸ್ ನಿರ್ಮಾಣ ಸಂದರ್ಭದಲ್ಲಿ ಇಬ್ಬರನ್ನು ದೆಹಲಿ ಕರೆಸಬೇಕಿತ್ತು. ಆಗ ಬಿಹಾರ ಚುನಾವಣೆ ಫಲಿತಾಂಶ ಬಂದಿತ್ತು, ಆ ಸಂದರ್ಭದಲ್ಲಿ ಮೀಟಿಂಗ್ ಸಾಧ್ಯ ಆಗಿಲ್ಲ ಅನ್ನೊಂದು ಕಾರಣಗಳನ್ನ ನೀಡಲಾಯಿತು. ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಸಮಯಾವಕಾಶ ಇಲ್ಲ, ಕೇವಲ ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಅವಕಾಶ ಸಿಕ್ತು. ಆವಾಗಲೂ ಕೂಡ ಒಂದರ್ಥದಲ್ಲಿ ಡಿ ಕೆ ಶಿವಕುಮಾರ್ ಡಿಸಪಾಯಿಂಟ್ ಆಗಿದ್ರು. ಸೊ ಈ ರೀತಿಯಾದಂತ ಮೆಸೇಜಿಂಗ್ ಎಲ್ಲ ಇದು ಪಕ್ಷದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿಲ್ಲ. ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅಸಮಾಧಾನಗೊಂಡಿರೋದು. ನನಗೆ ರಾಹುಲ್ ಗಾಂಧಿ ಅವರ ಭೇಟಿ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರು. ಸೊ ಹೈಕಮಾಂಡ್ ಈಗೇನು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅದು ಸರಿ ಆಗ್ತಾ ಇಲ್ಲ. ಇದು ಪಕ್ಷಕ್ಕೆ ಡ್ಯಾಮೇಜ್ ಖಂಡಿತ ಮಾಡುತ್ತೆ. ಇದೇ ರೀತಿಯಾದಂತ ಮಿಸ್ ಹ್ಯಾಂಡ್ಲಿಂಗ್ ಅನ್ನ ಪಂಜಾಬ್ ಅಲ್ಲಿರ್ಬೋದು, ಛತ್ತೀಸ್ಗಢದಲ್ಲಿರ್ಬೋದು, ಹಾಗೆ ರಾಜಸ್ಥಾನದಲ್ಲಿರ್ಬೋದು ಇದೇ ರೀತಿಯ ಮಿಸ್ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಅವರನ್ನ ಸರಿಯಾಗಿ ಮೀಟಿಂಗ್ ಮಾಡದಿರುವಂತ, ಅವ್ರ ಜೊತೆಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡದೇ ಇರುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಿದೆ. ಯಾಕಂದ್ರೆ ಹೈಕಮಾಂಡ್ ದುರ್ಬಲವಾಗಿದೆ. ಹೈಕಮಾಂಡ್ಗೆ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಸೊ ಇದು ರಾಜ್ಯಗಳಲ್ಲಿ ಈ ರೀತಿಯಾದಂತ ಒಂದು ಭಿನ್ನಮತದ ವಾತಾವರಣ ಇದರ ಪರಿಣಾಮ ಅನ್ನೋ ರೀತಿಯಲ್ಲಿ ಕೆಲ ಶಾಸಕರು, ಅದರಲ್ಲೂ ಪ್ರಮುಖವಾಗಿ ಫಸ್ಟ್ ಟೈಮರ್ಸ್, ಹಾಗೆ ಯಾರಿಗೆಲ್ಲ ಮಂತ್ರಿ ಆಗ್ಬೇಕು ಅನ್ನೋ ಇಂಗಿತ ಇದೆ, ಅವರೆಲ್ಲ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಮಾಡ್ಲಿಕ್ಕೆ ಇಳಿದ್ಬಿಟ್ರ. ಅಜಯ್ ಸಿಂಗ್ ಅವರ ಹೇಳಿಕೆಯನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮಂತ್ರಿ ಆಗ್ಬೇಕು ಅನ್ನೋ ಇಂಗಿತ ಇದ್ದೇ ಇದೆ, ಅವರಿಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ರೆ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಡಿ ಕೆ ಅವರಾದ್ರೆ ಒಂದ್ ಚಾನ್ಸ್ ಸಿಗಬಹುದೇನೋ ಅನ್ನೋ ರೀತಿಯದು. ಅಂದ್ರೆ ಒಂದು ಕನ್ಫ್ಯೂಷನ್ ಅಂತೂ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಜೀವಂತವಾಗಿದೆ, ಬಹುಶಃ ಹೆಚ್ಚಾಗ್ತಿದೆ ಕೂಡ. ಹೌದು, ಈಗ ಯಾರ್ಯಾರು ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಬೆನ್ನ ಹಿಂದೆ ನಿಂತಿರ್ಬೋದು, ನಾಳೆ ಒಂದು ವೇಳೆ ಹೈಕಮಾಂಡ್ ಖಡಕ್ ನಿರ್ಧಾರ ತಗೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಭವಿಷ್ಯ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಈ ಸ್ಥಾನಮಾನವನ್ನು ಕೊಡ್ತಾ ಇದ್ದೇವೆ ಅನ್ನೋ ಒಂದು ತೀರ್ಮಾನವನ್ನು ಹೈಕಮಾಂಡ್ ಪ್ರಕಟಿಸಿದ್ರೆ ಮಾರನೇ ದಿನವೇ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ ಶಾಸಕರು ಡಿ ಕೆ ಶಿವಕುಮಾರ್ ಮುಂದೆ ನಿಂತಿರ್ತಾರೆ. ಮತ್ತೆ ಇದು ರಾಜಕಾರಣದ ವಾಸ್ತವ ಕೂಡ. ಎಲ್ಲಿ ಅಧಿಕಾರ ಇರ್ತಾರೋ ಅಲ್ಲಿ ಜನರು ಇರ್ತಾರೆ, ಶಾಸಕರು ಇರ್ತಾರೆ, ಅವ್ರು ತಮ್ಮ ಭವಿಷ್ಯವನ್ನು ನೋಡ್ತಾರೆ. ಬಂಡಾಯ ಎದ್ದು ಕೂತ್ಕೊಂಡ್ರೆ ನಾಳೆ ಅವರಿಗೆ ಭವಿಷ್ಯ ಇರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್. ಅದಕ್ಕೆ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಈಗ ಡಿ ಕೆ ಶಿವಕುಮಾರ್ ಅನ್ನ ಬೆಂಬಲಿಸೋದೇ ತಮ್ಮ ಸೂಕ್ತ ನಿರ್ಧಾರ ಆದೀತು ಅನ್ನೋ ಒಂದು ಚಿಂತನೆಯನ್ನ ಮಾಡ್ಕೊಂಡು ಕೆಲವು ಶಾಸಕರು ಮುಂದೆ ಬಂದು, ನೀವೀಗ ಉದಾಹರಣೆ ಹೇಳಿದ ಅಜಯ್ ಸಿಂಗ್ ಅವರು ನಾಯಕತ್ವ ಚೇಂಜ್ ಆಗುತ್ತೆ ಅಂತ ವೋಕಲ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಜೊತೆ ಗುರ್ಸ್ಕೊಂಡಿದ್ದಾರೆ ಅಂತ ಹೇಳಾಯ್ತು. ಸಿದ್ದರಾಮಯ್ಯ ಬಣದ ಆರ್ಗ್ಯುಮೆಂಟ್ ಏನು, ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾಗಬಾರದು ಅಂತ ಹೇಳಿ, ಬದಲಾಗಬೇಕು ಅಂತ ಅಜಯ್ ಸಿಂಗ್ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಡಿ ಕೆ ಶಿವಕುಮಾರ್ ಜೊತೆ ಗುರುತಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ರೀತಿಯ ಮಾತುಗಳು ಭವಿಷ್ಯ ದೃಷ್ಟಿಕೋನದಿಂದ ಅನೇಕ ಶಾಸಕರು ಮುಂದಿನ ದಿನಗಳಲ್ಲಿ ಬಂದು ಮಾತಾಡಬಹುದು. ಸೊ ಹಾಗಾಗಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ಈಗ ಇನ್ನು ಸೆಷನ್ ನ ಕಾರಣ ಕೊಟ್ಟು ಪಾರ್ಲಿಮೆಂಟರಿ ಸೆಷನ್ ಇರೋದ್ರಿಂದ ಬಹುಶಃ 1 ತಿಂಗಳ ಕಾಲ ಮುಂದೆ ಹಾಕುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು. ತಾತ್ಕಾಲಿಕ ವಿರಾಮ ಇದ್ರೂ ಕೂಡ ಇದು ಬೂದಿಗುಚ್ಚಿದ ಕೆಂಡದಂತಹ ಪರಿಸ್ಥಿತಿ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು ಒಂದು ಸರಿಯಾದ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳದೇ ಇದ್ರೆ. ಸೊ ಆ 3 ರಾಜ್ಯಗಳಲ್ಲಾದಂತಹ ಒಂದು ಕ್ರೈಸಿಸ್ ಏನಿದೆ ಅಥವಾ ಅದಾದ ನಂತರ ಚುನಾವಣೆಗಳಲ್ಲಿ ಏನು ಪಕ್ಷ ಸೋತೋಯ್ತು, ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ಹೇಳಿದ್ರೆ ಹೈಕಮಾಂಡ್ ಬಹಳ ಇದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ 2 ನಾಯಕರನ್ನ ಕನ್ವಿನ್ಸ್ ಅಥವಾ ಯಾರನ್ನ ನೀವು ಕೆಳಗಿಳಿಸ್ತಾ ಇದ್ದೀರಿ ಅವರನ್ನ